ಅಲ್ಲಿ ಏನೋ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ಟೌನ್ಶಿಪ್ಗಳು ಬರಲಿಲ್ಲ. ಅಲ್ಲಿ ಬೆಂಗಳೂರು ನಗರದ ಸುತ್ತ ಭೂಮಿ ಹೊಡೆಯತಕ್ಕಂಥ ಕೆಲಸಕ್ಕೆ ಹೊರಟರು. ಅದಕ್ಕೆ ಕೈ ಜೋಡಿಸಿದಂತ ಮಹಾನ್ ಭಾವನ ಇವತ್ತು ನೀವು ಇಲ್ಲಿ ಮುಖ್ಯಮಂತ್ರಿ ಮಾಡಿ ನನ್ನನ್ನ ದೇವೇಗೌಡರನ್ನ ಪ್ರಶ್ನೆ ಮಾಡ್ತೀರಾ? ಬನ್ನಿ, ತಯಾರಾಗಿದ್ದೇನೆ, ಚರ್ಚೆ ಮಾಡೋಣ. ನಾನು ಬಿಡದಿಯ ನನ್ನ ತಾಯಂದ್ರ ಸಮ್ಮುಖದಲ್ಲಿ ಬೈರ್ಮಂಗಲದಲ್ಲಿ ಬಂದು ಸುಮಾರು 4 ಗಂಟೆವರೆಗೂ ಕೂತ್ನಲ್ಲ, ಖಾಲಿ ಕುರ್ಚಿ ಇಟ್ಟು, ಈ ರಾಜ್ಯದ ಮುಖ್ಯಮಂತ್ರಿ ಬಾರಪ್ಪ, ನನ್ನ ರೈತ ಬಂಧುಗಳ ಮುಖಾಂತರ ಅವರ ಸಮ್ಮುಖದಲ್ಲಿ ಚರ್ಚೆ ಮಾಡಬಾ ಅಂತ ಕರೆದ್ರೆ ಬರ್ಲಿಕ್ಕೆ ನಿಮ್ಮಲ್ಲಿ ನೈತಿಕತೆ ಇಲ್ಲದೆ ಅಲ್ಲೆಲ್ಲ ಮಾಧ್ಯಮದ ಸ್ನೇಹಿತರಿಗೆ ಪತ್ರ ಬಿಡುಗಡೆ ಮಾಡ್ತೀರಾ? ಯಾವ್ದ್ರಿ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಕ್ಷ ಇವತ್ತು ಉಳಿದಿದ್ರೆ ಈ ನಾಡಿನ ನನ್ನ ರೈತ ಬಂಧುಗಳು ಉಳಿಸಿರ್ತಕ್ಕಂಥ ಪಕ್ಷ ಈ ಜನತಾದಳ. ಯಾವುದೋ ಬ್ರೋಕರ್ಗಳನ್ನ, ದಳ್ಳಾಳಿಗಳನ್ನ, ಯಾವುದೇ ಒಂದು ಭೂ ಕಳ್ಳರೇನಿದ್ದೀರಿ, ನೀವು ಕೊಟ್ಟಂತ ಹಣದಿಂದ ಕಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಈ ನಾಡಿನ ರೈತರು ರಕ್ತ ಬಸ್ದು ಈ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ ಈ ಜನತಾದಳದ ಕಾರ್ಯಕರ್ತರು. ಎಂತದ್ದು ಕರೆಂಟ್ ಕಳ್ಳನಂತೆ, ಕರೆಂಟ್ ಕಳ್ಳ. ನಿನ್ ಯೋಗ್ಯತೆಗೆ ಇಲ್ಲಿ ಯಾವ್ದು ಕಟ್ಟಿದೀರಪ್ಪ ಲುಲು ಮಾಲು, ಎಷ್ಟು ಖರ್ಚು ಮಾಡ್ದಪ್ಪ ಹೈಟೆನ್ಷನ್ ವೈರನ್ನ ಮೇಲಿದ್ದನ್ನ ಅಂಡರ್ ಗ್ರೌಂಡ್ ತಗೊಂಡು ಹೋಗೋದಕ್ಕೆ, ನಿನ್ನ ಬೃಹತ್ತಾದ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಯಾವನೋ ನಮ್ಮ ಕೆಲಸ ಮಾಡ್ತಕ್ಕಂಥವನು ಏನೋ ಕರೆಂಟ್ ಎಳ್ಕೊಂಡ್ಬಿಟ್ಟಂತೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಸ್ವಿಚ್ ಹಾಕೋದಕ್ಕೆ, ಅದಕ್ಕೆ ಪೋಸ್ಟ್ಗಳು ವಿದ್ಯುತ್ ಶಕ್ತಿ ಕಳ್ಳ ಅಂತೇಳಿ. ಅದಕ್ಕೂ ದುಡ್ಡು ಕಟ್ಟಿದ್ದೇನೆ ನಾನು, ದುಡ್ಡು ಕಟ್ಟದೆ ಬಣ್ಣದಿಂದ ನಡ್ಕೊಳ್ಳಿಲ್ಲ. ಇವತ್ತು ನನ್ನ ಪ್ರಶ್ನೆ ಮಾಡ್ತೀರಾ? ನನ್ನ ರೈತ ತಾಯಂದ್ರು 526 ದಿನ ನಿಖಿಲ್ ಹೇಳ್ತಾ ಇದ್ದ, ಬಿಸಿಲು ಮಳೆ ಗಾಳಿ ಲೆಕ್ಕಿಸದೆ ಏನ್ ಕೂತಿದ್ದಾರೆ. ಈ ತಾಯಂದ್ರ ಕಣ್ಣನ ನೀರನ್ನ ಏನ್ ಹರಿಸಿದ್ದೀರಿ? ಇವತ್ತಲ್ಲ, 1.5 ವರ್ಷ ಈ ನಾಡಿನ 6 ಕೋಟಿ ಜನತೆ ಉತ್ತರ ಕೊಡ್ತಾರೆ. ನಾನಲ್ಲ ಕೊಡೋದು, ಎದುರು ಹೋಗೋದಿಲ್ಲ. ಯಾವ PMIC ಪ್ರಾಜೆಕ್ಟ್ ನ ಯೋಜನೆ ಅಂತಿಮವಾಗಿ ಇದೆ. ಮೊನ್ನೆ 22ನೇ ತಾರೀಕು ಜುಲೈ ತಿಂಗಳು ಈ ರಾಜ್ಯದ ಯಾವೊಂದು ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರಪ್ಪ? ಈ ರಾಜ್ಯದ, ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದು ಅಂತಕ್ಕಂಥದ್ದನ್ನ ಒಬ್ಬ ನ್ಯಾಯಾಧೀಶರು ಅವರು ಇವತ್ತು ತೀರ್ಪಲ್ಲಿ ಕೊಟ್ಟಿದ್ದಾರೆ. ಯಾವೊಂದು ಇಲ್ಲಿಗಲ್ ಆಗಿ ಆ ಟೋಲ್ ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ತೀರ್ಪು ಎಷ್ಟು ದಿವಸ ಆಯ್ತು? ಮಿಸ್ಟರ್ ಖರ್ಗೆ ಅವರೇ, ಬಹಳ ಮಾತನಾಡ್ತಿರಲ್ಲಪ್ಪ ಹೋಮ್ ಮಿನಿಸ್ಟ್ರು, ಇದಕ್ಕೇನಪ್ಪ ನಿಮ್ಮ ಉತ್ತರ? ಮಿಸ್ಟರ್ ಕೃಷ್ಣ ಬೈರೇಗೌಡ್ರೆ, ಆ ರಸ್ತೆ ಒಳಗೆ 2 ಹೊತ್ತಿನ ಊಟಕ್ಕೆ ಕಷ್ಟಪಟ್ಟು ಅಲ್ಲೆಲ್ಲ ಫುಟ್ಪಾತ್ ಅಲ್ಲಿ ಜೀವನ ಮಾಡ್ತಕ್ಕಂಥವ್ರನ್ನ ಒಕ್ಕಲಿಸ್ತಿರಲ್ಲ, ಅಲ್ಲಿಂದ ರೈತರು ಒಂದು ಭಾಗ ಅವ್ರನ್ನ ದರೋಡೆಕೋರು ಹೋಗಿ ಮಾಡಿ ಕೆಲಸ ಮಾಡಿ ಅಂತೀರಾ, ಈಗ ಪಿಕ್ ಪ್ಯಾಕೆಟ್ ಮಾಡಿ ಅಂತೀರಾ. ಕಷ್ಟಪಟ್ಟು ಸ್ವಾಭಿಮಾನದಲ್ಲಿ ಬದುಕ್ತವ್ರ ಜಾಗ ಏನ್ ಕೊಟ್ಟಿದ್ದೀರಿ ಅವರಿಗೆ? ನಿಮ್ ಯೋಗ್ಯತೆಗೆ ಜಾಗ ಕೊಡದೆ ಇವತ್ತು ಅವ್ರನ್ನ ಖಾಲಿ ಮಾಡಿ ಬೀದಿಗೆ ತಂದಿದ್ದೀರಿ. ಹಲವಾರು ಹಳ್ಳಿಗಳಿಂದ ಬಂದು ಜೀವನ ಮಾಡ್ಕೊಂಡಿದ್ದಾರೆ. ಇದು ನೀವು ಮಾಡ್ತಿರ್ತಕ್ಕಂಥ ಕೆಲಸ. ದೇವೇಗೌಡರು, ಕುಮಾರಸ್ವಾಮಿ ಅವರು ಮಾಡಬಾರದು ಮಾಡಿ ಏನಪ್ಪ ಮಾಡಿದೀವಿ? ಟ್ರೈ ಪಾರ್ಟಿ ಅಗ್ರಿಮೆಂಟ್ ನ ನೈಸ್ ಕಂಪನಿಗೆ ಮಾಡಿಕೊಟ್ಟಿದ್ದು ಯಾರಪ್ಪ? ಯಾವ ಸಚಿವ ಸಂಪುಟದಲ್ಲಿ ಮಾಡಿದ್ರಿ? ಕೇಳದಂಗೆ ಪೊಲೀಸರನ್ನ ಅವರಿಗೆ ರಕ್ಷಣೆ ಕೊಟ್ಟು ಹಲವಾರು ಬಡ ಕುಟುಂಬಗಳ ಮನೆಗಳನ್ನ ಧ್ವಂಸ ಮಾಡಿ, ಆ ಹೊಸಕೆರೆಹಳ್ಳಿ, ಆ ಪ್ರಮೋದ್ ಲೇಔಟ್, ಹೀಗೆ ಹಲವಾರು ಭಾಗದಲ್ಲಿ ಧ್ವಂಸ ಮಾಡಿ ಮನೆಗಳನ್ನ, ರೈತರನ್ನ ಒಕ್ಕಲಬಿಸಿ 20 ವರ್ಷ ಆದರೂ ಆ ರೈತರಿಗೆ ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ. ಅದರ ಮೇಲೆ 150 ಜನ ಯಾವ ಕೋರ್ಟ್ಗೆ ಹೋದ್ರು, ಕೋರ್ಟ್ ಅಲ್ಲಿ ಆದೇಶ ಕೊಟ್ಟಿದ್ದಾರೆ. ಯಾವ KIDB ಮತ್ತು ನೈಸ್ ಕಂಪನಿ ಇಬ್ರು ಜಾಯಿಂಟ್ ಆಗಿ ಕೋರ್ಟ್ಗೆ ಹೋಗಿ ಹೇಳ್ತಾರೆ, ಕೋರ್ಟ್ ನಲ್ಲಿ ನಾವು ಇಷ್ಟ ಬಂದಾಗ ಕೊಡ್ತೀವಿ, ಇಂಥ ಕಾಲಮಿತಿ ಒಳಗೆ ಹಣ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಕ್ಟ್ ನಲ್ಲಿ ಇಲ್ಲ. ಇದನ್ನ ಕೋರ್ಟ್ ಮುಂದೆ ಹೇಳ್ತಾರೆ ನಮ್ಮ KIDB ಅಧಿಕಾರಿಗಳು, ವಕೀಲರು. 20 ವರ್ಷ ಆಗಿದೆ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿ. ಇವತ್ತು ಯಾವ ನೈಸ್ ಕಂಪನಿ ₹1 ಆಗ್ತೇ ಅವನು ಸ್ವಂತ ಸರ್ಕಾರದಿಂದ 10 ರೂಪಾಯಿಗೆ ಭೂಮಿನ ಲೀಸಿಗೆ ತಗೊಂಡು, ಆ ಭೂಮಿ ತಗೊಂಡೋಗಿ ICICI ಬ್ಯಾಂಕಿಗೆ ಹಣ ಇಟ್ಟು, ಸರ್ಕಾರದ ಭೂಮಿ
ಸರ್ಕಾರದ ಭೂಮಿನ ಅಡ ಇಟ್ಟು 150 ಕೋಟಿ ಬ್ಯಾಂಕಿಂದ ಸಾಲ ತಗೊಂಡು ಬಂದು ಸರ್ಕಾರದ ಭೂಮಿನ ಅಡ ಇಟ್ಬಿಟ್ಟು ದುಡ್ಡು ತಂದು ಈ ಒಂದು ಯೋಜನೆ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಏನ್ ದೇವೇಗೌಡರು ಇದಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ರ ನಮಗೆ. ಯಾವಾಗ ದೇವೇಗೌಡರು 2002 ಕನಕಪುರ ಲೋಕಸಭಾ ಕ್ಷೇತ್ರ ಅವತ್ತು ಚುನಾವಣೆ ಬಂತು, ಉಪಚುನಾವಣೆ. ಆಗ ಅವರು ಅಲ್ಲಿ ಗೆದ್ದಾಗ ಈ ಭಾಗದ ರೈತರು ಬಂದು ದೇವೇಗೌಡರನ್ನ ಕೇಳಿದ್ರು, ಈ ತರ ಎಲ್ಲ ಆಗಿದೆ ಅನ್ಯಾಯ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ 2002ನೇ ಇಸ್ವಿಯಿಂದ ಅವರು ಆ ರೈತರ ಪರವಾಗಿ ಯಾವೊಂದು ಹೋರಾಟ ಮಾಡಿದ್ದಾರೆ, ಆ ಕೋರ್ಟ್ ನ ವಕೀಲರುಗಳಿಗೆ ಹಣ ಕೊಡಬೇಕಾದ್ರೆ ಎಷ್ಟೇ ಸಾಲ ಮಾಡಿದ್ದಾರೆ. ನಿಮ್ ಯೋಗ್ಯತೆಗೆ ದೇವೇಗೌಡರನ್ನು ಪ್ರಶ್ನೆ ಮಾಡ್ತೀರಾ? ಅವರ ಉಗಿರಿನ ಸಮಾನಕ್ಕಿಲ್ಲ ನೀವು, ಉಗಿರಿನ ಸಮಾನಕ್ಕಿಲ್ಲ ನೀವು. 70 ವರ್ಷ ರಾಜಕೀಯ ಮಾಡಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ನಮಗೆ. ಅವರ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಇವತ್ತು ನಾವು ಎತ್ತಿರ್ತಕ್ಕಂಥ ಪ್ರಶ್ನೆ, ಅವರು ಕುಮಾರಸ್ವಾಮಿ ಕೂಸು ಬಿಡಿದೆ, ಯಾವ ಟೌನ್ಶಿಪ್ ಬರಲಿಲ್ಲ, ನಿಮ್ ಯೋಗ್ಯತೆಗೆ ಮಾಡ್ಲಿಕ್ಕಾಗಿಲ್ಲ. ಅವ್ರ ಜೊತೆ ಯಾವ ರೀತಿ ಸಂಬಂಧ ಮಾಡಿದ್ದೀರಿ? ಎಷ್ಟೆಷ್ಟು ಲ್ಯಾಂಡ್ ರೈತರಿಗೆ ಡಿನೋಟಿಫಿಕೇಶನ್ ಮಾಡ್ಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ. ಲಪ್ಪ ಕಟ್ತಿದ್ದಿಲ್ಲಪ್ಪ ಹೊಸಕೆರೆ ಹೇಳಿ ಶೋಭಾ ಡೆವಲಪರ್ಸ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬರ್ತಾ ಇದೆಯಲ್ಲ, ಯಾರ್ದಪ್ಪ ಅದು ಆಸ್ತಿ? ಏನ್ ನಿಮ್ಮಪ್ಪ ಕೆಂಪೇಗೌಡರು ಸಾತ್ತೂರಿನಲ್ಲಿ ನಮಗೆ ಹೇಳ್ತಿರಲ್ಲ ಆಲೂಗಡ್ಡೆ ಬೆಳೆದು ಮಾಡಿದೀರ ಅಂತ. ಅಲ್ಲಿ ಬರ್ತಾ ಇದೆಯಲ್ಲ ಬೃಹತ್ ಕಟ್ಟಡ, ಹೆಂಗಪ್ಪ ಡಿನೋಟಿಫಿಕೇಶನ್ ಆಯ್ತು? ಯಾರಪ್ಪ ಎನ್ಒಸಿ ಕೊಟ್ಟರು ನಿಮಗೆ? ಶೋಭಾ ಡೆವಲಪರ್ ಜೊತೆ ಆ ಮನೆ ಕಟ್ಟಿರೋದು ಶೋಭಾ ಡೆವಲಪರ್ ಈಗ ಇದೆಯಲ್ಲ ಸದಾಶಿವನಗರದಲ್ಲಿ. ನೀವು ಯಾವ್ಯಾವ ರೀತಿ ಕಾನೂನು ಬಾಹಿರವಾಗಿ ಏನೇನು ಮಾಡ್ಕೊಂಡು ಈಗ 1400 ಕೋಟಿ ಆಸ್ತಿವಂತರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮುಖ್ಯಮಂತ್ರಿಗಳು ಯಾರಿದ್ದಾರೆ? ಇವತ್ತು ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ದೇವೇಗೌಡರು, ಕುಮಾರಸ್ವಾಮಿ ಮಕ್ಕಳ ಅತ್ಯಂತ ಶ್ರೀಮಂತ ಮಕ್ಕಳು. 100 ಎಕರೆ ಭೂಮಿ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಹೌದಪ್ಪ, ನನ್ನ ಜಮೀನು ಇಲ್ಲಿರ್ತಕ್ಕಂಥ ಎಲ್ರಿಗೂ ಗೊತ್ತಿದೆ. 44-45 ಎಕರೆ 1984ರಲ್ಲಿ ನಾನು ಚಿತ್ರದ ಹಂಚಿಕೆದಾರನಾಗಿ ಮೈಸೂರಲ್ಲಿ ಒಂದು ನಡೆಸ್ತಾ ಇದ್ದೆ ವ್ಯವಹಾರ. ಅಲ್ಲಿ ಬಂದಂತ ಹಣದಲ್ಲಿ ಆ ಜಮೀನು ಕೊಂಡ್ಕೊಂಡೆ. ಇಲ್ಲಾರು ಸತ್ತರ್ ಕೈಲಿ ಹೆಬ್ಬೆಟ್ಟು ಹಾಕೊಂಡು ಆ ತೆರಗನಹಳ್ಳಿ ಮಾಡ್ಕೊಂಡಿದೆಯಲ್ಲಪ್ಪ ಕಾಂಗ್ರೆಸ್ ನಾಯಕರೇ. ಎಲ್ಲ ಡಾಕ್ಯುಮೆಂಟ್ಗಳಿದೆ. ಆದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾವೊಂದು ಸಂವಿಧಾನದ ವ್ಯವಸ್ಥೆಗಳಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ, ಇಂಥ ಒಂದು ಸಂದರ್ಭದಲ್ಲಿ ಆ ನೈಸ್ ಕಂಪನಿ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ ಈ ಸರ್ಕಾರ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಹೈಕೋರ್ಟ್ ನಲ್ಲಿ ಈ ಸರ್ಕಾರ ಕ್ರಮ ತೆಗೆದುಕೊತಾರೆ ಅಂತಕ್ಕಂಥ ನಂಬಿಕೆ ಇಲ್ಲ ಅಂತ ಹೇಳಿ ಇವತ್ತು 1000 ಕೋಟಿ ಆ ಟೋಲ್ ಕಲೆಕ್ಷನ್ ಇಲ್ಲಿಗಲ್ ಆಗಿ ಮಾಡಿ ಕೋರ್ಟ್ ಆದೇಶ ಮಾಡಿದೆ, ತೀರ್ಪು ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿ ಇವತ್ತು ಟೋಲ್ ನಲ್ಲಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಪ್ಪ ನಿಲ್ಲಿಸ್ತಿಲ್ಲ ಟೋಲ್ನ? ಇವತ್ತು ಅಲ್ಲಿ 250-500 ರೂಪಾಯಿ ಸ್ವೇಚ್ಛಾಚಾರವಾಗಿ ಇವತ್ತು ಮಾಡ್ತಾ ಇದ್ದೀರಲ್ಲ, ಕೊಟ್ಟಿದ್ದೀರಲ್ಲ ಅವರಿಗೆ. ಆ ಎನ್ಒಸಿ ಇವ್ರು ಬಿಲ್ಡಿಂಗ್ ಕಟ್ಟಕ್ಕೆ ಪಾಪ ಇವ್ರು ಕೊಡ್ತಾನೆ, ಯಾರೋ ನೈಸ್ ಕಂಪನಿಯವರು. ನಮಗೆ ಈ ಭೂಮಿ ಏನು ಅವಶ್ಯಕತೆ ಇಲ್ಲ, ರೋಡ್ಗೆ ನೀವು ಭೂಮಿ ತಗೋಬಹುದು ಅಂತ ಹೇಳಿ ಶಿವಕುಮಾರ್ ತಮ್ಮನಿಗೆ, ಶಿವಕುಮಾರ್ ತಾಯಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ರೈತರ ಭೂಮಿನ ಲಪಟಾಯಿಸಿ ಜೀವನ ಮಾಡ್ತಕ್ಕಂಥ ನಿಮ್ಮಂತ ಕಾಂಗ್ರೆಸ್ನ ದರೋಡೆಕೋರ ಏನಿದ್ದೀರಿ, ಈ ಪದ ಬಳಸ್ತೀನಿ ನಾನು, ನೋಡಿದ್ದೀನಿ. ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. 47 ಎಕರೆ ಆ ಭೂಮಿ ನಾನು 84ರಲ್ಲಿ ತಗೊಂಡು ಇವತ್ತು ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿಲ್ಲ ನಾನು. ನಮ್ಮಪ್ಪ ಏನ್ ಹೇಳಿದ್ರು, ಕೃಷಿಕರಾಗಿ ಬದುಕಬೇಕು, ನಿಮಗೆ ಬೇರೆ ಸಂಪಾದನೆ ಮಾಡಿದ್ರೆ ನಿಮ್ ಜೀವನ ಹಾಳು ಮಾಡುತ್ತೆ. ಈ ಭೂಮಿ ನಂಬಿ ಬದುಕ್ತಕ್ಕಂಥದ್ದಕ್ಕೆ ಈ ಭೂಮಿಲಿ ಬರ್ತಕ್ಕಂಥ ಹಣ ನಿಮ್ಮನ್ನು ಕಾಪಾಡ್ತದೆ. ಇದನ್ನ ನಮ್ಮಪ್ಪ ಭೂಮಿದಲ್ಲಿ ನಿಂತುಕೊಂಡು ಹೇಳಿದಂತ ಮಾತು 1984-83ರಲ್ಲಿ ಪಿಡಬ್ಲ್ಯೂಡಿ ಮಿನಿಸ್ಟರ್ ಮಾಡೋದಾಗಿದ್ರೆ ಇವತ್ತು ಬೆಂಗಳೂರು ಅರ್ಧ ಭಾಗ ದೇವೇಗೌಡರು ಕುಟುಂಬ ಕೊಂಡ್ಕೋಬಹುದಾಗಿತ್ತು. ದೇವೇಗೌಡರು ಏನಾದ್ರು ಮನಸ್ಸು ಮಾಡಿದ್ರು. ಎಲ್ಲಿದ್ರಿ ನೀವೆಲ್ಲ ದೇವೇಗೌಡರು ರಾಜಕೀಯ ಶುರು ಮಾಡಿದಾಗ? ದೇವೇಗೌಡರನ್ನು ಪ್ರಶ್ನೆ ಮಾಡ್ತೀರಾ ಕಾಂಗ್ರೆಸ್ ನಾಯಕರು? ತಯಾರಾಗಿದೆ ನಾನು ಚರ್ಚೆ ಮಾಡೋದಕ್ಕೆ, ಬಿಡದಿ ಚರ್ಚೆ ಮಾಡಕ್ ತಯಾರಾಗಿದ್ದೀನಿ.
ಯಾವ ನನ್ನ ತಾಯಂದ್ರು ನೀವ್ ಹೇಳಿದ್ರಿ ನನಗೆ 3 ಸಭೆ ಮಾಡಿದೆ ಕೃಷ್ಣ ಕಚೇರಿ ಒಳಗೆ. ಒಂದಿಬ್ರು ತಾಯಂದ್ರು ಹೇಳಿದ್ರಿ ನೀನ್ ದುಡ್ಡು ಕೊಡ್ಬೋದಪ್ಪ, ಆ ದುಡ್ಡು ತಗೊಂಡು ನಾವ್ ಏನ್ ಮಾಡೋದು, ನಮ್ಮ ಮಕ್ಕಳು ಆ ದುಡ್ಡು ತಗೊಂಡೋಗಿ ಎಲ್ಲೋ ಕಳೆದ್ರೆ ನಾವು ಬೀದಿ ಬರ್ತೀವಿ. ಹಲವಾರು ರೀತಿ 3 ಗಂಟೆ 4 ಗಂಟೆ ನನ್ನ ಭಾಗದ ರೈತರನ್ನ ನನ್ನ ತಾಯಂದ್ರನ್ನ ಕೂರ್ಸ್ಕೊಂಡು ಕೃಷ್ಣ ಕಚೇರಿಯಲ್ಲಿ ಊಟ ಮಾಡಿಸಿ ಚರ್ಚೆ ಮಾಡಿದ್ದೇನೆ. ನಿಮಗ ಯೋಗ್ಯತೆ ಇದೆಯಾ ನನ್ನ ರೈತರ ಜೊತೆ ಚರ್ಚೆ ಮಾಡಿ ಕೃಷ್ಣ ಕಚೇರಿಗೆ ಕರೆದು ನಿಜವಾದ ರೈತರನ್ನ ಕರೆದು ಚರ್ಚೆ ಮಾಡೋ ಯೋಗ್ಯತೆ ಇಟ್ಕೊಂಡಿದ್ದೀರಾ ನೀವು? ಇದನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾವ 106 ಎಕರೆ ಮಾಡಿಲ್ಲ. ಯಾವ ರೆಡ್ ಝೋನ್ ಅಂತ ಹೇಳ್ತೀರಿ, ರೆಡ್ ಝೋನು. ಆ ರೆಡ್ ಝೋನ್ ಆದ್ಮೇಲೆ ಭೂಮಿ ಖರೀದಿ ಆಗಿರುವ ಅಲ್ಲಿ ಬೆಂಗಳೂರವರು ಹಲವಾರು ಜನ ಬಂದು ಭೂಮಿ ಖರೀದಿ ಮಾಡಿರುವ ಅಲ್ಲಿ. ಇವತ್ತು ಈ ಒಂದು ಪ್ರಾಜೆಕ್ಟ್ ಬೇಕು ಅಂತ ಹೇಳ್ತಿರ್ತಕ್ಕಂಥವ್ರು ಅಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ, ಹಸು ಇಟ್ಕೊಂಡು ಹಾಲು ಕರೆಯತಕ್ಕಂಥ, ಆ ತೆಂಗಿನ ಗಿಡ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ, ಬಾಳೆ ಬೆಳೆದಂತ, ರೇಷ್ಮೆ ಬೆಳೆದಂತ ರೈತರು ಭೂಮಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಬೆಂಗಳೂರಿನಿಂದ ಬಂದು ಕೆಲವರಲ್ಲಿ ಭೂಮಿ ಖರೀದಿ ಮಾಡಿದ್ದಾರೆ ಅವರಿಗೆ ಈ ಪ್ರಾಜೆಕ್ಟ್ ಬೇಕಾಗಿದೆ. ಅಲ್ಲಿ 50-100 ವರ್ಷದ ಬದುಕಿರ್ತಕ್ಕಂಥ ರೈತರಿಗೆಲ್ಲ ಬೇಕಾಗಿರೋದು ಈ ಪ್ರಾಜೆಕ್ಟ್. ವಿಧಾನಸಭೆ ಕಲಾಪದಲ್ಲಿ ಏನೇನು ಚರ್ಚೆ ಮಾಡಿದಿರಿ? ಇದೇ ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮ್ ಸಿಂಗ್, ಸಿದ್ದರಾಮಯ್ಯ, ಮಾಧುಸ್ವಾಮಿ, ಶ್ರೀರಾಮರೆಡ್ಡಿ, ಇದೇ ಶಿವಕುಮಾರ್ ಏನೇನು ಭಾಷಣ ಮಾಡಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ 2007 ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ತೆಗೆದು ನೋಡಿ ಒಂದು ಬಾರಿ. ಕೊನೆಗೆ ಏನ್ ಹೇಳಿದ್ದೇನೆ ನಾನು? ನನ್ನನ್ನ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನ ಮುಂದುವರಿಸತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ ಯಾಕೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ತೋಕ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅಂತಿಮವಾಗಿ ನೀವೇ ಕೊಟ್ಟಿರ್ತಕ್ಕಂಥ ಸಂಶೋಧನಾ ಸಮಿತಿ ಶಿವಕುಮಾರ್ ಎಲ್ಲಿದ್ದೀರಪ್ಪ? ಹೇಳಿದ್ರು ಅವತ್ತು ನೀವು ಪಾದಯಾತ್ರೆ ಶುರು ಮಾಡಿದ್ರೆ ಏನೋ ಟಿವಿನಲ್ಲಿ 10 ನಿಮಿಷಕ್ಕೂ ಬಂದಿತ್ತು. ಉತ್ತಮವಾದಂತ ರಸ್ತೆ, ಉತ್ತಮವಾದಂತ ಕ್ರೀಡಾಂಗಣ, ಉತ್ತಮವಾದಂತ ಉದ್ಯಾನವನ, ಏನು ಸೆಂಟರು ಭಾಷಣ ಟಿವಿನಲ್ಲಿ. ನೀವು ಪಾದಯಾತ್ರೆ ಶುರು ಮಾಡಿದ ತಕ್ಷಣ ಉತ್ತಮವಾದಂತ ಕ್ರೀಡಾಂಗಣ, ಉತ್ತಮವಾದಂತ ರಸ್ತೆ, ನಿಮ್ ಯೋಗ್ಯತೆಗೆ ಬೆಂಗಳೂರು ನಗರ ಕುಲಗೆಡಿಸಿದರು. 5 ವರ್ಷದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಕುಲಗೆಡಿಸಿರ್ತಕ್ಕಂಥ. ನಾನು 20 ತಿಂಗಳು ಮುಖ್ಯಮಂತ್ರಿ ಆದಾಗ ಹಲವಾರು ಯೋಜನೆಗಳಿಗೆ ತೀರ್ಮಾನ ತೆಗೆದುಕೊಂಡಿದ್ದೆ. ಯಾವ ಪೆರಿಫೆರಿಯಲ್ ರಿಂಗ್ ರೋಡ್ ಇವತ್ತು 28,000 ಕೋಟಿಗೆ ಎಲ್ಲೆಲ್ಲಿ ಸಾಲ ಮಾಡ್ಕೊಂಡು ಕೂತಿದ್ದೀರಿ. ಯಾರಂತ ಕಮಿಷನ್ ತಗೊಳ್ಳಿಕ್ಕೆ ಆ ಯೋಜನೆ ಬೇಕು ಅಂತ ಹೊರಟಿದ್ದೀರಿ. ಕೇವಲ 3,000 ಕೋಟಿ ಮುಗಿದು ಹೋಗುತ್ತು ರಸ್ತೆ. ಯಾವೊಂದು ಇಲ್ಲಿ ನಮ್ಮ ಹೆಬ್ಬಾಳದ ಫ್ಲೈಓವರ್ 30 ಕೋಟಿನಲ್ಲಿ ತೀರ್ಮಾನ ಕೊಟ್ಟಿದ್ದೆ ಆ ಒಂದು ಸುರಂಗ ಮಾರ್ಗ ಮಾಡ್ಲಿಕ್ಕೆ, ಬರೀ 30 ಕೋಟಿ. ಇವತ್ತು 9,000 ಕೋಟಿ. 9,000 ಕೋಟಿ. ಏನ್ ಮೊನ್ನೆ ವಿಧಾನಸಭೆ ಕಲಾಪ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿಗೆ ದೂರದೃಷ್ಟಿ, ಅತ್ಯಂತ ಅದ್ಭುತವಾದಂತಹ ಕಲ್ಪನೆಗಳ ಮುಖಾಂತರ ನಾಡಿಗೆ ಒಳ್ಳೆ ಕೆಲಸ ಮಾಡಿದ್ರು. ಹಾಗಿದ್ರೆ ಕೇಳ್ತಾ ಇದ್ದಲ್ಲಪ್ಪ ಜನಪದ ಚುನಾವಣೆಯಲ್ಲಿ ಎಲ್ಲಿದೆಯಪ್ಪ ನಿನ್ ಸಾಕ್ಷಿ ಗುಡ್ಡೆ ಅಂತ ಹೇಳಿ? ಎಲ್ಲಿದೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ? ಎಲ್ಲಿದೆ ದೇವೇಗೌಡರು ಸಾಕ್ಷಿ ಗುಡ್ಡೆ? ಭಾಷಣ ಮಾಡಿದ್ರಲ್ಲಪ್ಪ, ಈ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೆ ಕಾಣಿಸ್ತಾ ಇದೆಯಾ ನಿಮಗೆ ಈಗ? ಅದರಿಂದ ಇವತ್ತು ಯಾವ ಹೋರಾಟ ಇವತ್ತು ನಮ್ಮ ರಾಜ್ಯದ, ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆನಲ್ಲಿ ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಪು ಸಿಗಬೇಕು. ಯಾವ ನೈಸ್ನ ಅಕ್ರಮಗಳು 30 ವರ್ಷದಿಂದ ಏನು ಮಾಡ್ಕೊಂಡ್ ಬಂದಿದ್ದ, ಇವತ್ತು ಅಂತಿಮವಾಗಿ ಆ ನ್ಯಾಯಾಲಯದಲ್ಲಿ ತೀರ್ಪೇನು ಕೊಟ್ಟಿದ್ದಾರೆ. ಅದು ದೇವೇಗೌಡರು ಹೋರಾಟದ ಫಲ ಇವತ್ತು ನಾವು ಕಾಣ್ತಾ ಇದ್ದೇವೆ. ಯಾತಕ್ಕೆ ನಿಮ್ ಸರ್ಕಾರ ಇನ್ನೂ 1 ತಿಂಗಳಾದರೂ ಈ ಒಂದು ಅಕ್ರಮವಾಗಿ ಮಾಡ್ತಾ ಇರತಕ್ಕಂಥ ಯೋಜನೆಯನ್ನು ನಿಲ್ಲಿಸ್ತಾ ಇಲ್ಲ? ಯಾರು ಶಿವಕುಮಾರ್? ಎಂಟೈನ ಪ್ರಾಜೆಕ್ಟ್ ನ ಟೇಕ್ ಓವರ್ ಮಾಡ್ಕೊಳ್ಳಕ್ಕೆ ಯಾರಪ್ಪ ಹೊರಟಿರೋದು? ನಾನು ಹೊರಟಿದ್ದೀನ? ಆ ನೈಸ್ ನ ಭೂಮಿಗಳನ್ನ ರೈತರಿಂದ ನೈಸ್ ಹೆಸರಿನಲ್ಲಿ ಆ PMIC ಹೆಸರಿನಲ್ಲಿ ಲೂಟಿ ಮಾಡಿದಿರಲ್ಲ, ಅದನ್ನ ಎಲ್ಲ ಟೇಕ್ ಓವರ್ ಮಾಡಕ್ಕೆ ಸರ್ಕಾರ ಟೇಕ್ ಓವರ್ ಮಾಡಬೇಕು, ಇಲ್ಲ ನಿನ್ನ ಬೇನಾಮಿ ಕಂಪನಿಗಳು ನನಗೆ ಹೇಳ್ತಾರೆ ಬೇನಾಮಿ ಕಂಪನಿ ತಂದ್ರಪ್ಪ ನೋಡೋಣ. ಯಾವ ಬೇನಾಮಿ ಕಂಪನಿ ಅಂದು? ಎಲ್ಲಿದೆ ಬೇನಾಮಿ ಕಂಪನಿ?
ಬರೀ ಬಾಯಿ ಚಪ್ಪಲಿಗೆ ಮಾತಾಡಬೇಡಿ. ಇದೇ ನಿಮ್ಮ ಮಾಜಿ ಶಾಸಕ ಈಗಿನ ಮಂತ್ರಿ ನನ್ನ ಪಕ್ಷದಿಂದಲೇ 3 ಬಾರಿ ಆಯ್ಕೆ ಆಗಿದೆ. ನನ್ನ ಜೊತೆ 15 ವರ್ಷ ಅನ್ನ ತಿಂದಿದ್ದಾರೆ, ಜೊತೆಲಿ ತಿಂದಿದ್ದೇವೆ. ಆತ್ಮ ಮುಟ್ಕೊಂಡು ಹೇಳು, ನಾನು ಕಾನೂನು ಬಾಹಿರವಾಗಿ ಎಂದು ಸಹ ನಾನು ಅಧಿಕಾರದಲ್ಲಿ ನಮ್ಮಪ್ಪ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಮಾಡಬೇಕಾದ್ರೆ ರುಜುವು ಹಾಕಬೇಕಾದ್ರೆ ಅದನ್ನ ದುಡ್ಡಿಗಿಡಬೇಡ, ಮಾರಾಟಕ್ಕಿಡಬೇಡ ಅನ್ನೋದನ್ನ ನಮ್ಮಪ್ಪ ಕಲಿಸೋರಪ್ಪ. ನಿಮ್ಮ ಅಪ್ಪ ಕೆಂಪೇಗೌಡರು, ಹೆಸರು ಕೆಂಪೇಗೌಡರು, ಅವ್ರೇನ್ ಕಲಿಸ್ಕೊಟ್ಟವ್ರು ಸ್ವಲ್ಪ ಹೇಳ್ತೀಯಪ್ಪ. ಮುಖ್ಯಮಂತ್ರಿಯಾಗಿ ಏನ್ ಕೆಲಸ ಮಾಡಿ ಏನೀಗ ಆ ನಯ ವಿನಯತೆ, ಅಯ್ಯೋ ಅಯ್ಯೋ, ಆ ದೇವರು ಹೇಳೋದೇನು ಶ್ಲೋಕಗಳು ನೋಡ್ಬಿಟ್ರೆ ಏನಪ್ಪಾ ಇಷ್ಟು ಬದಲಾವಣೆನ? ಯಾರಾದ್ರೂ ಜನ ಏನ್ ಇಷ್ಟು ಬದಲಾವಣೆ ಆದವ್ರು ಅಂತ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಅತಿ ವಿನಯ ಧೂರ್ತ ಲಕ್ಷಣ ಹೇಳಿದ್ದೀನಿ, ನಾನು ಹೇಳಿದ್ದೀನಿ, ಚರ್ಚೆ ಮಾಡಕ್ ಸಿದ್ಧ ಇದ್ದೇನೆ. ಇವತ್ತು ನನ್ನ ಮಾಧ್ಯಮದ ಮಿತ್ರ ಮುಂದೆ ಹೇಳ್ತಾ ಇದ್ದೇನೆ, 2.55 ನನಗೆ ಕೊಳ್ಳಾಗಿದೆ. ನನ್ನ ತಾಯಂದ್ರಿಗೆ ನಿಮ್ಮ ಆಗಿರತಕ್ಕಂಥ ಆಸೆ ಆಮಿಷಗಳು, ದಬ್ಬಾಳಿಕೆ ಎದುರಿಸೋದು, ನಿಮ್ಗೆ ಕೊಟ್ಟಿರ್ತಕ್ಕಂಥ ಭೂಮಿನ ಯಾವ ಗ್ರಾಂಟ್ ಆಗಿದೆ ಅದೆಲ್ಲವನ್ನ ಕಿತ್ಕೋತೀವಿ, ರದ್ದು ಮಾಡ್ತೀವಿ. ನಾನು ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಾಯಂದ್ರು ಕೂತಿದ್ದೀರಿ, ಇರ್ಲಿ ಫೈಟ್ ಹೋಗ್ತೀನಿ ಬಿಡಿ, ತೊಂದರೆ ಇಲ್ಲ. ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ರಾಮನಗರದ ನನ್ನ ತಂದೆ ತಾಯಿ. ರಾಜಕೀಯ ಜನ್ಮ ಕೊಟ್ಟವರು ನೀವು. ನಮ್ಮಪ್ಪ ನನಗೆ ಜನ್ಮ ಕೊಟ್ಟಿರ್ಬೋದು, ನನ್ನ ತಾಯಿ ಚೆನ್ನಮ್ಮ ಇಲ್ಲ, ಇವತ್ತು ಭೂಮಿ ಹೋಗಿದ್ದಾರೆ. ಅವ್ರ ಹೊಟ್ಟೆಲ್ ನಾನು ಹುಟ್ಟಿರ್ಬೋದು ಗರ್ಭದಿಂದ. ನನ್ನನ್ನ ಪಾಪದ ಮಾರ್ಗದಲ್ಲಿ ಹೋಗುವಂತ ಹೇಳಿ ವಿಧಾನಸಭೆಯಲ್ಲಿ ಹೇಳಿದ್ದೇನೆ, ಒಂದು ತಪ್ಪು ಮಾಡಿದೆ ಆ ತಪ್ಪನ್ನು ತಿದ್ದುಕೊಂಡಿದ್ದೇನೆ ಅಂತಕ್ಕಂಥದ್ದನ್ನ ವಿಧಾನಸೌಧದಲ್ಲಿ ಓಪನ್ ಆಗಿ ಹೇಳಿದ್ದೇನೆ. ನಿಮ್ ತರ ಕಳ್ಳಾಟ ಆಡಲ್ಲ. ತಪ್ಪು ಮಾಡಿದ್ರೆ ನನ್ನ ತಾಯಿ ಇವತ್ತು ಹೋದಾಗ ಹೇಳಿದೆ, ನನ್ನ ತಾಯಿ ನನ್ನ ಜೀವನದಲ್ಲಿ ನಾನೇನಾದ್ರು ಪ್ರತಿಭಟನೆ ಮಾಡಿದ್ದೆ. ಇನ್ನು ಮುಂದೆ ನನ್ನ ಜೀವನ ಇರೋವರೆಗೆ ಈ ಭೂಮಿಯಲ್ಲಿ ಎಂತ ಪ್ರಭಾವಗಳು ಬಂದವು ಈ ಜನತೆಯ ಕಣ್ಣ ನೀರಾಗಿಸಲ್ಲ, ಯಾವ ರೀತಿ ಪ್ರತಿಭಟನೆಗೆ ಅವಕಾಶ ಕೊಡಲ್ಲ. ನನ್ನ ತಾಯಿಯ ನನ್ನನ್ನು ಪ್ರಶ್ನೆ ಮಾಡಿದ್ರು. ನನ್ನ ತಾಯಿಯನ್ನು ಯಾವ ಬೆಳೆಸ್ತಾರೆ ಅಂತಕ್ಕಂಥದ್ದನ್ನ ನನ್ನನ್ನ ಪ್ರಶ್ನೆ ಮಾಡಬಾರ್ದು ಹೇಳ್ತಾ ಇದ್ದೆ. ನಿಮ್ಮ ದಾರಿ ಆಗಬೇಕು. ನನ್ನ ತಾಯಿಗೆ ಹೇಳ್ತೀನಿ, ನನಗೆ ನೀವು ರಾಜಕೀಯ ಕೊಟ್ಟಿದ್ದೀರಿ, ನನ್ನ ಕಡಿಮೆ ಭಾಗದ ಯಾವುದೇ ಕಾರಣಕ್ಕೂ ಹೋರಾಟಕ್ಕೆ ಸೋಲಾರಿ ಅವಕಾಶ ಕೊಡೋದಿಲ್ಲ. ಅಷ್ಟೇ ಹೇಳಲ್ಲ, ಇವತ್ತು ಮರಳಿ ಕೊಟ್ಟಿದ್ದಾರೆ ಚಿತ್ರಪಟ್ಟದ ಶಾಸಕರು, ಅಲ್ಲೆಲ್ಲ ಚಂದ್ರಪ್ಪ ಕೊಟ್ಟಿದ್ದಾರೆ. ನನ್ನ ರೈತರ ಕೆಲವು ಮಾತಾಡಿದೆ, ಇವನ್ ಚಂದ್ರಾಯಪಟ್ಟಣ ಬಾರಿ ಹೋಗಿದ್ರು, ಅಲ್ಲಿ ನಮ್ಮ ರೈತರು ಭೂಮಿ ಕೊಡಲ್ಲ ಅಂತ ಹೇಳಿದ್ರು. ನಮ್ಮ ಸ್ಟ್ಯಾಂಡರ್ಡ್ ಯಾವುದು ಬದಲಾವಣೆ ಇಲ್ಲ. ನಾವು ಮಾಡತಕ್ಕಂಥ ತೀರ್ಮಾನ ಮಾಡಿದ್ರೆ ಈ ರಾಜ್ಯಕ್ಕೆ ಒಳಿಗಾಗ್ತಕ್ಕಂಥ ತೀರ್ಮಾನ ಮಾಡ್ತೇವೆ. ಯಾಕೆ ಕುಮಾರಸ್ವಾಮಿ ರಾಜ್ಯ ನಿಷೇಧ ಮಾಡಿದ? ಈ ರಾಜ್ಯದಲ್ಲಿ ಲಾಟರಿ ನಿಷೇಧ ಮಾಡಿದಾಗ ಆ ಲಾಟರಿ ನಡೆಸ್ತಕ್ಕಂಥ ತಮಿಳುನಾಡಿನ ಪಾಲಿಕೆ ಬಂದು ಬರ್ತಿದ್ದಲ್ಲ, ಶಿವಕುಮಾರ್ ಕಾಯ್ದೆಯ ವ್ಯವಹಾರ ಮಾಡೋದಕ್ಕೆ ಆ ಲಾಟರಿನ ಈ ರಾಜ್ಯದಲ್ಲಿ ನಿಷೇಧ ಮಾಡಿದಾಗ ಎಷ್ಟು ಸಫರ್ ಕೊಟ್ಟ ನನಗೆ ನಾನು ಕಂಡುಕೊಳ್ಳಿಕ್ಕಾಯ್ತು. ನೀವು ಬೆಳೆಸತಕ್ಕಂಥ ನಿಮ್ಮ ರಾಜಕೀಯವಾಗಿ ಬೆಳೆಸಿದ್ದೀರಿ, ನನ್ನನ್ನು ಯಾರು ಕಂಡುಕೊಳ್ಳಿಕ್ಕಾಗ. ರಾಜಕೀಯ ದುಡ್ಡು ಬೇಕು, ಅಪಮಾನಕ್ಕೆ ಹೋಗಿ ದುಡ್ಡು ಮಾಡೋ ಅವಶ್ಯಕತೆ ಇದೆ. ಚುನಾವಣೆ ಬಂದಾಗ ರಿಕ್ವೆಸ್ಟ್ ಮಾಡ್ತೀವಿ, ಯಾರು ಕೊಡ್ತೇವೆ, ಆ ದುಡ್ಡನ್ನೇ ನಾವು ಚುನಾವಣೆ ನಡೆಸ್ತೀವಿ. ಇವ್ರ ಅಕ್ರಮ ಮಾಡೋದಕ್ಕೆ ದುಡ್ಡಿಯ ಆ ಭೂಮಿ ಇದೆಯಲ್ಲ, ಅಲ್ಲಪ್ಪ ಎಲ್ಲರೂ ಕಮಿಟಿ ಮಾಡಿದ್ದೀರಪ್ಪ, ಈಗ ಯಾವ್ದೋ ದೇವರು ಹೇಳ್ತಾರೆ. ಗೋಪಾಲಗೌಡರು ಬಂದರು, ಬೆಳಗ್ಗೆ ಸಾಯಂಕಾಲದವರೆಗೂ ಕೂತಿದ್ರಲ್ಲಿ ಜನತಾದಳ ಅಂತ ಹೇಳಿ ಇವರು ಕೋರ್ಸ್ಕೊಂಡು ನಡೆಸೋದು. ಸಂತೋಷಕ್ಕೆ ಬಂದರು, ಏನಪ್ಪ ಕೊಟ್ಬಿಟ್ರು ದೇವರು. ಈಗ ಇನ್ನೊಂದು ಸಮಿತಿ ಮಾಡ್ತೀರಲ್ಲಪ್ಪ, ಹೇಗೆ ಕೊಡ್ತಾ ಮಾಡಿದ್ರು, ಆ ಸಮಿತಿಯ ಚೇರ್ಮನ್ ಏನ್ ಮಾಡಿದಿರಿ, ಅವರು ಈ ರಾಜ್ಯದ ನ್ಯಾಯಾಲಯದಲ್ಲಿ ಕೂತು ಒಂದು ತೀರ್ಪು ಕೊಡ್ತಾರೆ. ಯಾವ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು
ಮಂತ್ರಿ ಜಿಲ್ಲಾ ಮಂತ್ರಿ ಆ ಈಗಲ್ಟವನ್ನ 70 ಎಕರೆ ಸರ್ಕಾರಿ ಭೂಮಿ ಖರಾಬ್ ಭೂಮಿ ಏನ್ ರೇಟ್ ಫಿಕ್ಸ್ ಮಾಡೋದ್ರೆ ಸರ್ಕಾರದ ವತಿಯಿಂದ 10 ವರ್ಷದಿಂದ 12 ಕೋಟಿ ಎಕರೆಗೆ ಫಿಕ್ಸ್ ಮಾಡಿರೋದು. ಈಗ ಹೇಳ್ತಾರಲ್ಲ 3 ಕೋಟಿ ಬಂತು ನಮ್ಮ ನಾಡಿನ ಜನರಿಗೆ ಈಗ 21 ಲಕ್ಷ ಇತ್ತು. ಈಗ ನಾವು 3 ಕೋಟಿ ತಯಾರಾಗಿದೆ. ಏನು ನಿಮ್ಮ ಕಂಪನಿ ಬಂದ 3 ಕೋಟಿ ಯಾರು ಕೊಟ್ಟಿದ್ದಾರೆ? ಕೊಟ್ಟಿರೋದು ಯಾರು? ಆ ದುಡ್ಡನ್ನ ನಿಗದಿ ಮಾಡಲು ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಯಾವ ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ ಅಧಿಕಾರ ಈ ಒಂದು ಕಾರ್ಯದ ವ್ಯವಸ್ಥೆಗಳಿಗೆ ಆ ಅಧಿಕಾರಿ ತೀರ್ಮಾನ ಮಾಡೋದು. ಆ ಅಧಿಕಾರಿಗಳು ಇಟ್ಕೊಂಡ್ರೆ ಆ 70 ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರೆ ಬಿಡದೆ ನಿಮ್ಮ ರೈತರು ನಮ್ಮ ರೈತ ಬಂಧುಗಳಿಗೆ ಭೂಮಿನ ತಾಯಗಳು ವ್ಯವಸ್ಥಿಸಿ ಆ ಒಂದು ಭೂಮಿಗೆ ಬದುಕಿದ್ದಾರೆ. ಈ ವಿತರಣೆ ಜಾಸ್ತಿ ನಿಮ್ಮ ತಂದೆ ಸಾಕಾಗುವುದು ಇದಕ್ಕೆ ವ್ಯಾಲ್ಯೂ ಎಷ್ಟು ಸರ್ಕಾರಿ ಕಲಾವಿದರಿಗೆ 12 ಕೋಟಿ, ನಿಮಗೆ 3 ಕೋಟಿ. 3 ಕೋಟಿ ನಾಮ ಹಾಕಲು 3 ಕೋಟಿ ಸಿಗಲಿಲ್ಲ. ಕೊಟ್ಟಿಲ್ವಾ? ನೆಕ್ಸ್ಟ್ ಕಂಪನಿ 20,000 ಪೇಮೆಂಟ್ ಕೊಟ್ಟಿಲ್ಲ. ಏನ್ ಮಾಡ್ತೀರಪ್ಪ ಅಂತ 4,000 ಸೈನ್ ಕೊಡ್ತಿದ್ರು. ಈಗ ಎಲ್ಲರೂ ಕುಮಾರಸ್ವಾಮಿ ಕಾಲದಲ್ಲಿ 40% ಕೊಟ್ಟಿದ್ರು. ನಾನು 50 ಮಾಡ್ಬಿಡ್ತೀನಿ. ಈಗ ಕುಮಾರಸ್ವಾಮಿ 25 ಲಕ್ಷ ಹೇಳಿದ್ದ, ನಾನು 3 ಕೋಟಿ ಮಾಡಿ. ಅವತ್ತು ನಾನು ಯಾವುದೇ ಭೂಮಿಯನ್ನ ವಶಪಡಿಸ್ತಕ್ಕಂಥ ಸರ್ಕಾರಿ ನಿರ್ಧಾರ ಮಾಡಿಲ್ಲ. ಇವತ್ತು ನಿಮ್ಮ ಭೂಮಿಯನ್ನ ಇವತ್ತು ರಾಜ್ಯ ಸಚಿವ ಹೊರಡಿಸಿರ್ತಕ್ಕಂಥ ವಿದೇಶಿ ಕುಮಾರಸ್ವಾಮಿ ಅವತ್ತು ನಿಮ್ಮ ಭೂಮಿಯನ್ನ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಮಾಡಿಲ್ಲ. ಅದು ಪ್ರಪೋಸಲ್ ಇಟ್ಟಿದ್ರು. ಯಾವ ಟೌನ್ಶಿಪ್ಗಳು ಬೇಕು ಅಂತ ಹೇಳಿ 5 ಟೌನ್ಶಿಪ್ ಕೊಟ್ಟರ ನೆಕ್ಸ್ಟ್ ಮಹಾತ್ಮ ಎಲ್ಲಿ ಮಾಡಿದ್ದಾರೆ ಟೌನ್ಶಿಪ್? ಆ ಎಣ್ಣೆಯಲ್ಲಿ ಪ್ರಪೋಸಲ್ಗಳು ಪ್ರಾರಂಭ ಆಗಿದೆ. ಅದು ಕಾರಣ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವುದು ಎಸ್ಟಿಮೇಟ್ ತರಬೇಕು ಅಂತ ಹೊರಟರು. 60 ಎಲ್ಲ ರಾಜ್ಯದ ಮುಖ್ಯ ಗೊತ್ತಾಗಬೇಕು ಎಸ್ಟಿಮೇಟ್ ಮಾಡಬೇಕು. ಎಲ್ಲ ಬಹಳ ಇಶ್ಯೂ ಇದೆ ಮಾತಾಡೋದು. ಇದರಲ್ಲಿ ನೀವು ಗೊತ್ತಿದ್ದಲ್ಲಿ ನಾನು ಪೊಲೀಸರಿಗೆ ಹೇಳ್ತೇನೆ, ಬೇರೆ ಪಕ್ಷದ ರಾಜಕಾರಣಿಗಳ ತರ ಬಂದ್ಬಿಟ್ಟು ನಾವೇನೋ ಉಲ್ಲಂಘನೆ ಮಾಡಿ ವಿಧಾನಸಭಾ ಮುಖ್ಯ ಆಗ್ತೀವಿ, ಮುಖ್ಯಮಂತ್ರಿ ಮನೆ ಮುಖ್ಯ ಆಗ್ತೀವಿ ಅಂತ ಹೇಳಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸ್ ಟ್ರಾಫಿಕ್ ತೋರಿಸ್ಕೊಂಡು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ನಿಮ್ ಮುಂದೆ ನಾವು ಹೇಳಿಲ್ಲ. ನುಗ್ಸೋದಾದ್ರೆ ನಿಮ್ಗೆ ಸೋಲಿಲ್ಲ. ಆದರೆ ಈ ಪಕ್ಷ ಎಂದು ಸಹ ಕಾನೂನು ಮೀರಿ ಹೋಗಿಲ್ಲ. ಕಾನೂನು ತಲೆಬಾಗಿದ್ದೇವೆ. ಬರೀ ಇದೊಂದು ವಿಷಯಗಳಲ್ಲ, ಯಾವ ರೀತಿ ಕಾನೂನಿಗೆ ತಲೆಬಾಗಿ ನಡ್ಕೊತಾ ಇದ್ದೇವೆ. ನಮ್ಮ ಹೃದಯದಲ್ಲಿರ್ತಕ್ಕಂಥ ನೋವು, ನಮ್ಮ ತಂದೆ ಹೃದಯದಲ್ಲಿರ್ತಕ್ಕಂಥ ನೋವು, ಈ ಬಿಡದಿಯ ಪಾದಯಾತ್ರೆ ಶುರುವಾಗ್ತಿದ್ದಂಗೆ ಈ ವಿಷಯವನ್ನ ಡೈವರ್ಟ್ ಮಾಡಲಿಕ್ಕೆ ಏನೇನು ಮಾಡಿದ್ದಾರೆ ಶಿವಕುಮಾರ್ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿಲ್ಲ. ಅದೆಂತದೋ ಅವರ PS ಇರ್ತಾರೆ, ಒಂದು 500 ರೂಪಾಯಿ ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಹೇಳಿರಪ್ಪ. ಹಿಂದೆ ಮುಂದೆ ಇರೋದೇ ನಮ್ಗೆ ಹೇಳೋದು ಇನ್ನೇನೇನು ಮಾಡ್ಕೊಳ್ಬೇಕು. ಆ ಅಭಿಮಾನ ಇಟ್ಟರೆ ಜನ ಇರ್ತಾರೆ, ದುಡ್ಡುಗೆಲ್ಲ ಅಭಿಮಾನ ಇಟ್ಟಿರ್ತಕ್ಕಂಥದ್ದು ಹೇಳಿದ್ದೀವಿ. ಭ್ರಷ್ಟಾಚಾರ ನಿಲ್ಲಿಸ್ತಾರೆ, ಏನೋ ಸದುಪಡಿತಂತೆ ಭ್ರಷ್ಟಾಚಾರ ಯಾರಾದ್ರೂ ಮಾಡೋದು. ಭ್ರಷ್ಟಾಚಾರ ಇದು ಹೆಂಗಿದೆ ಅಂದ್ರೆ ವಿಶ್ವದಲ್ಲೇ ಅತ್ಯಂತ ಅದ್ಭುತವಾದಂತ ಒಂದು ಸಂದೇಶ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಬಹಳ ವಿಷಯ ಇದೆ, ಕಾಣ್ತಂತ ಇದೆ. ಬಸ್ಸಿಗೆ ಹೇಳಲ್ಲ, ಅದಿರ್ಬೋದು ಇದೇನು ಹೊಟ್ಟೆ ಊರಿಗೆ ಅದಕ್ಕೆ ಕುಮಾರಸ್ವಾಮಿ ಮಾಡ್ಕೊಂಡೆ ಬಸ್ಸಿಗೆ ಕೊಡ್ತಾರೆ. ಯಾಕಪ್ಪ ಬಸ್ಸಿಗೆ ಕೊಟ್ಟಿಲ್ಲ? ಒಬ್ಬ ರೈತರ ಮಗ ಕೆಂಪು ಕೋಣೆಗೆ ಹೋಗಿ ಬಾವುಕಾರ ಶಕ್ತಿ ಕೊಟ್ಟಿರ್ತಕ್ಕಂಥ ಕನ್ನಡ ನಾಡಿನ ಈ ಕನ್ನಡಿಗರಿದ್ದಾರೆ. ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಅಂತ ಹೇಳಿ ನಾನು ಸೇರ್ಪಡ್ತೀನಿ. ಯಾರನ್ನು ನೋಡಿಲ್ಲ.
ಈಗ ಟೀಕೆ ಮಾಡೋದು ನಿಲ್ಲಲ್ಲ, ಪ್ರಶ್ನೆ ಮಾಡೋದು ಅದೆಲ್ಲದಕ್ಕೂ ನಾಡಿದ್ದು ಸುದೀರ್ಘವಾಗಿ ಬಹುಶಃ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಬಹುಶಃ 3-4 ಗಂಟೆ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ. ಅವರು ಏನು ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ, ನಾನು ಅದೇ ಟ್ವೀಟ್ ನಲ್ಲಿ ಹೇಳೋದು, ಪ್ರತಿಯೊಂದು ವಿಷಯವನ್ನ ದಾಖಲೆಗಳೆಲ್ಲ ಇಟ್ಟು ನೈಸ್ ನಲ್ಲಿ ಏನ್ ಮಾಡಿದ್ದೀರಿ ಅಕ್ರಮ, ನೀವೇನ್ ತೀರ್ಮಾನ ತಗೊಂಡ್ರಿ, ದೇವೇಗೌಡರು ತೀರ್ಮಾನ ಮಾಡಿದ್ರು. ಇವತ್ತು ಜನಗಳು ಏನಾಗಿದೆ, ಜಯಚಂದ್ರ ವರದಿ ಸದನ ಸಮಿತಿ, ಆ ಸದನ ಸಮಿತಿ ವರದಿ ನೋಡಪ್ಪ, ಜಯಚಂದ್ರ ಕೊಟ್ಟಿದ್ರು. ಜಯಚಂದ್ರ ಅವರು ಯಾಕೆ ಮೊಹಮ್ಮದ್ ಗೊತ್ತಿಲ್ಲ, ಅವ್ರನ್ನ ಏನು ಮೋದಿ ಶರಣಾರ್ಥಿ ಏನ್ ಮಾಡಿದ್ರು ಗೊತ್ತಿದ್ದಾರೆ. ಜಯಚಂದ್ರ ಅವರೇ, ಶಿರಾ ಜನತೆ ನನಗೆ ದೇವರು ನನ್ನ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತೀವಿ, ಆ ದೇವರನ್ನ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ನೆನೆಸ್ಕೊಂಡು ಈ ನೈಸ್ ಪ್ರಾಜೆಕ್ಟ್ ನಲ್ಲಿ ಶಿವಕುಮಾರ್ ಅವರ ಪಾತ್ರವನ್ನು ಬರೆದಿದ್ದೀರಿ. ಆ PMICPI ತೆಗೆದುಕೊಂಡಂತ ನಿರ್ಧಾರದಲ್ಲಿ ಈಗಿನ ಮುಖ್ಯಮಂತ್ರಿಯ ಹಲವಾರು ತಪ್ಪುಗಳಿದೆ, ಶಿಕ್ಷೆ ಆಗಬೇಕು ಅಂತ ಬರೆದಿರೋರಿವೆ, ಜನತೆಲ್ಲ ಬರೆದಿಲ್ಲ. ಬರೆದಿರ್ತಕ್ಕಂಥದ್ದು ಜಯಚಂದ್ರ ಅವರ ರಿಪೋರ್ಟ್ ಎಲ್ಲ ಇದೆ. ಇವ್ರನ್ನ ಕಲೆಕ್ಷನ್ ಮಾಡಬಾರದು ಅಂತ ಹೇಳಿ 2016 ಇದೇ ಸದನ ಸಮಿತಿ ಕೊಟ್ಟಿರೋದು. ನಾನಪ್ಪ ಹೇಳಿದ್ರು ಫೋನ್ ಕಲೆಕ್ಟ್ ಮಾಡಿ ಅಂತ ನಾನು ಹೇಳಿದ್ದೀನಿ. ಯಾಕೆ ಮೌನ ಮಾಡಿದ್ರಿ ಸರ್ಕಾರ? ನಾನು ಇದೇ ಸದನದಲ್ಲಿ ಅವರು 2004 ಮುಖ್ಯಮಂತ್ರಿ ಆದಾಗ ಈ ವ್ಯಕ್ತಿ ಸಿಂಗಾಪುರ್ ಒತ್ತಡಗಳನ್ನು ಭೇಟಿ ಮಾಡೋದಕ್ಕೆ ಒಂದು ಸೆಕೆಂಡ್ ಅಲ್ಲಿ ನಿಲ್ಲಿಸಿದ ಆಚೆ ಕಳಿಸ್ತೀನಿ. ನಾನು ಅಲ್ಲಿ ನೀರಿನ ವ್ಯವಸ್ಥೆ ಸಿಂಗಾಪುರದಲ್ಲಿ ಯಾವ್ದು ಮಾಡಿದ್ದಾರೆ, ಬೆಂಗಳೂರು ನಗರಕ್ಕೆ ಯಾವ್ದು ಮಾಡಬೇಕು ಅಂತ ಹೇಳಿ 2006 ತೀರ್ಮಾನ ಮಾಡಿದ್ದೆ. ಸಿಂಗಾಪುರ್ ಹೋದಾಗ ನಾನು ಏಕರೂಪದಲ್ಲಿ ಮನೆಯನ್ನು ಬೈಬೇಕು ಅಂತ ಹೇಳ್ತೇನೆ, ಬೈಬೇಕು ಇನ್ನೂ ಚೆನ್ನಾಗಿ ನನಗೇನು ನೋಡಿ ಬಂದಾಗ ಏನಿದೆ ನಡೆಯಲ್ಲಿ ಎಲ್ಲ ನಡೆಸಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಮಾಡ್ಬೇಕಂತ ಕೆಲಸಕ್ಕೆ ಆ ಸ್ಥಳ ಏನಿದೆ ಮನೆ ಕಾರ್ಯ ಮಾಡಿದ್ದೇವೆ, ಯೋಗ್ಯತೆಗೆ ಮನೆ ಕೊಡ್ಲಿಲ್ಲ ಕಾಂಗ್ರೆಸ್ ಸರ್ಕಾರ. ಏನು ವೆಸ್ಟ್ ಎಂಡ್ ನಾನು ಆಟ ಆಡಬಹುದು, ಯಾವ್ದಾರ ಹೀಗೆ ನೀವು ವೆಸ್ಟ್ ಎಂಡ್ ಯಾರು ಹೋಗೋದಿಲ್ಲ. ನಾನು ಪುಸ್ತಕ ಇದ್ದು ಒಳಗಿಲ್ಲ ಹೋಗಿ ಆ ಕೆಂಗೇರ ಭವನ ಏನಾಗ್ತದೆ ಮಾಡಬಾರ್ದು. ಒಳಗಡೆ ವ್ಯವಹಾರ ನಡೀತು. ನನ್ನ ಹತ್ರ ಬರೋದು ಹರ್ಕಲ್ ಬಟ್ಟೆ ಚಿಂದಿ ಬಟ್ಟೆ ಹಾಕಿರ್ತಕ್ಕಂಥ ಹಳ್ಳಿಯ ಬಡವರು ನನ್ನ ಹತ್ರ ಬರೋದು ನನ್ನ ಪಾಪದಲ್ಲಿ ನಿಮ್ಮತ್ರ ಬರೋಲ್ಲ ಯಾರು ಅದರಿಂದ ನಮ್ಮ ರೈತರ ಕಷ್ಟ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ ಇವತ್ತಿನ ಈ ಕಾರ್ಯಕ್ರಮ ನನ್ನ ನಾಡಿನ ಜನತೆ ಇವತ್ತು ಇಡೀ ರಾಜ್ಯದಲ್ಲಿ ಇದ್ದೀರಿ. ಮೊನ್ನೆ ಬಾಗಲಕೋಟೆಗೆ ಹೋಗಿತ್ತು. ಇವತ್ತು ಬಡವ ಬಗ್ಗೆ ಏನು ಪ್ರತಿಕ್ರಿಯೆ ಹಲವಾರು ವಿಷಯ ದಯವಿಟ್ಟು ಶ್ರಮಿಸಿ ಬಹಳ ಕ್ಷಮೆ ಕೊಡ್ತಾರೆ. ಯಾವುದು ಈ ನೈಸ್ ಪ್ರಾಜೆಕ್ಟ್ನ 2006 ಸ್ಕ್ರಾಪ್ ಮಾಡಿ ಸರ್ಕಾರ ವಾಪಸ್ ಪಡಿಬೇಕು ಅಂತ ಹೇಳಿದೆ. ವಿಧಾನಸಭೆ ಮಾತಾಡಿದ್ದೀನಿ. ಈ ಒಂದು ರವಾನಿಗೆ ಏನು ಅನುಕೂಲ ಮಾಡಿದ್ದೀವಿ ಇದನ್ನು ನಿಲ್ಲಿಸಿದರೆ ರೈತರ ಸಾಲ 15,000 ಕೋಟಿ ಇದ್ರು, ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ಕೊಡ್ತೀನಿ. ಬೆಂಗಳೂರು ನಗರಕ್ಕೆ 15,000 ಕೋಟಿ ಹಣ ಕೊಟ್ಟು ಬೆಂಗಳೂರಿನಲ್ಲಿ ಭರ್ತಿ ಮಾಡ್ತೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿರ್ತಕ್ಕಂಥ ಯಾವ ಇದ್ರೆ ಅದು ನೀವು ಬೆಳೆಸತಕ್ಕಂಥ ಮುಖ್ಯಮಂತ್ರಿ ತೀರ್ಮಾನ ನಾನು ತೀರ್ಮಾನ ಮಾಡಕ್ಕಾಗಲ್ಲ. ಇಲ್ಲ ರಿಸೆಂಟ್ ಹೋಗ್ತಾರೆ ಯಾರ್ಯಾರು ಹೋಗಿ ಎಷ್ಟು ಲಕ್ಷ ದುಡ್ಡು ಅನೇಕ ಮಾಹಿತಿ ಇಲ್ಲ, ಪತ್ರಿಕೆಯಲ್ಲಿ ಬರ್ತಿದೆ. ಇಂಥದ್ರಲ್ಲಿ ನಾವು 38 ಜನ ಶಾಸಕರು ಅನೇಕ ಕಂಪನಿ ಮೇಲೆ ತೀರ್ಮಾನ ತಗೊಳ್ಳಕ್ಕೆ ಸಾಧ್ಯ ಆಗುತ್ತೆ. 36 ಜನ ಇರಲಿಲ್ಲಪ್ಪ. ಪ್ರತಾಪ ಸರ್ಕಾರ ರೈತ ಮೋಸದ ಮಾಡಿಲ್ಲ. ಕೊಡಿ ಆ ವಾಪಸ್ ಮಾಡು ರೈತರು 2 ಲಕ್ಷ 5 ಲಕ್ಷ ಕೊಟ್ಟಿದ್ರಪ್ಪ ನೀವು ವಾಪಸ್ ನೀವು ರೈತರು ಪರವಾಗಿಲ್ಲ. ಒಂದು ಸೈಟ್ ಕೊಟ್ಟಿಲ್ಲ 4,00,000 ಅರ್ಜಿ ಇದೇ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಅಧಿಕಾರಿಗಳಲ್ಲಿ ನಾನು ಅದಕ್ಕೆ ಮೊನ್ನೆ ಹೇಳಿದೆ. ನಾಡಿನ ನನ್ನ ರೈತ ಕುಟುಂಬಗಳು ನಮ್ಮ ಯುವಕರು ಯಾವ ಧೈರ್ಯಗಳಿಗೆ ಏನೋ ನಡೀತಾರ ಪ್ರತಿಭಟನೆ, ಇವತ್ತು ಪ್ರತಿಭಟನೆ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕು. ಇವತ್ತು ಈ ವೇದಿಕೆ ಮುಖಾಂತರ ನನ್ನ ರೈತರ ನೋವೇನಿದೆ ಆ ನೋವಿನ ಅರ್ಥವೂ ಈ ರಾಜ್ಯದ ಜನತೆ ಈ ಸರ್ಕಾರದ ವಿರುದ್ಧ
ನೀರೇ ಈ ಒಂದು ಭಾರತದಲ್ಲಿ ಈ ಕಾರ್ಯಕ್ರಮ ಬಹಳ ಮಾತನಾಡುತ್ತದೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಕುರುಗೋಸ್ಕರ ಹತ್ರ ಬರ್ಸನ್ನು ನಿಲ್ಲಿಸಿ ಕೈಗೆ ನೇರವಾಗಿ ತಯಾರಾಗಿದ್ದೀವಿ. ಏನಾಗಿದೆ ಸತ್ಯಾಂಶ ನಾನು ನೋಡಬೇಕಾಗಿದೆ. ಯಾವ ಡೇಟ್ ನೋಡದೆ ಅಲ್ಲ, ನೋಡಿ ಒಳ್ಳೆಯ ಒಳ್ಳೆ ಕೆಲಸ ಮಾಡಿದ್ರೆ ನಾಳೆ ಜನತೆ ಹೇಳ್ತೀವಿ. ಈ ನಾಡಿನಲ್ಲಿ ರೈತರು ಇವತ್ತು ಕನ್ನಡಾಗಿದ್ದಾರೆ, ಬೆಳೆಯಬೇಕಿಲ್ಲ, ಕುಡಿಯೋ ನೀರಿಲ್ಲ, ಪಾಪ ಜಲಾಶಯದಿಂದ ತಮಿಳುನಾಡಿಗೆ ಹೋಗ್ತಾರೆ. ನಮ್ಮ ಸರಿ ಹೇಳ್ತಾರೆ, ನೀವು ಬೆಳೆ ಹಾಕ್ಬೇಡಿ, ನಿಮ್ಗೆ ಕೆರೆ ತುಂಬಿಸ್ತೀವಿ, ನಿಮಗೆ ಕುಡಿಯೋ ನೀರು ಕೊಡ್ತೀವಿ. ತಮಿಳುನಾಡು ಮೂರು ಬೆಳೆ ಬೆಳೆಯಕ್ಕೆ ಅಲ್ಲಿ ನೀರು ಕೊಡ್ತೀವಿ. ಇದು ನಡೀತಾ ಇದೆ. ಬರಗಾಲದಿಂದ ರಾಜ್ಯ ದುರಿತ ಬರ್ತಾ ಇದೆ, ಗುಳೆ ಹೋಗ್ತಾ ಇದ್ದಾರೆ. ಹಲವಾರು ಭಾಗದಲ್ಲಿ ಮನೆ ಬೀಗ ಹಾಕೊಂಡು ಯುವಕರು ಮನೆ ಬಿಟ್ಟು ಮೂನಾರು ಬಾಬರು ಗೋಮಾರು ಈಗ ಚಿಕ್ಕಮಗಳೂರು ಭಾಗಕ್ಕೆ ಅಲ್ಲಿಂದ ಗುಳೆ ಬರ್ತಾ ಇದ್ದಾರೆ. ಏನಪ್ಪ ಮಾಡಿದ್ರಿ? ಈ ವರ್ಷ 700ಕ್ಕೂ ಹೆಚ್ಚಿನ ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆಗಿದೆ. ಯಾವ ರೈತರಿಗೆ ನೀವು ಆ ಸಾಧನೆ ಹೇಳ್ತೀರಿ? ಯಾವ ಇವತ್ತು ಆತ್ಮಸ್ಥೈರ್ಯ ತಂದಿದ್ದೀರಿ ನೀವು? ನಮ್ಮ ಪ್ರಶ್ನೆ ಮಾಡೋದಕ್ಕೆ ನೀವೇನು ಅಗತ್ಯ ಇಲ್ಲ. ನನ್ನ ತಾಯಿಗಳು ಮಾತುಗಳನ್ನ ಕೇಳಿ ಕೊಡಬಾ ನಮ್ಮಲ್ಲಿ ನಮ್ಮ ನಿಮ್ ಜೊತೆ ಇದ್ದೇನೆ. ನೀವು ನನ್ನ ಜನ್ಮ ನೀಡಿದ ರಾಷ್ಟ್ರೀಯ ಜನ್ಮ ಕೊಟ್ಟಂತ ತಾಯಿ ನಿಮ್ಮ ಆಶೀರ್ವಾದದಿಂದ ಜನತಾದಳ ಮತ್ತು ಬಿಜೆಪಿಯ ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ 28 ಈ ನಾಡಿನ ಜನತೆಗೆ ಯಾವ ತೀರ್ಮಾನ ಮಾಡಿದ್ದಾರೆ. ಯಾವುದೇ ಕೇಸ್ ಇನ್ನೂ 10 ಕೇಸ್ ಆಗ್ತದೆ. ದೈವ ಹೋರಾಟ ನಿಮ್ ಜೊತೆ ಇರ್ತೇವೆ. ಆ ಕೇಸ್ ಯಾವ ತೆಗಿಬೇಕು ನಡೆದಾಟನೆಲ್ಲ ತೆಗಿತೇವೆ. ಸುಮ್ಮನೆ ತೆಗೆಯೋದಕ್ಕೆ ಅಷ್ಟು ಏನು ಎದುರಬೇಕಾಗಿದೆ. ನಿಮ್ ಜೊತೆಗಿದ್ದೇವೆ. ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮ ದುಡ್ಡೇ ನಮ್ಮ ಹಕ್ಕು. ಈ ಹೋರಾಟ ಇದೆ, ಜೊತೆಯಾಗಿದ್ದೇವೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿಮ್ಮೆಲ್ಲರೂ ವಂದನೆಗಳನ್ನು ಸಲ್ಲಿಸಿ ಸಮಾಪನೆಗೊಳ್ಳಿ ಅತ್ಯಂತ ಹೊರಟಿದ್ದೇನೆ. ನಿಮ್ ಜೊತೆಗಿದ್ದೇನೆ. ನಿಮ್ ಕುಟುಂಬದ ಮಗನನ್ನ ಮರೆಯಬೇಡಿ. ದಯಮಾಡಿ ಯಾರು ಇರಬಾರ್ದು. ಇನ್ನೊಂದು 2-3 ಜನ ರೈತ ಮಹಿಳೆಯರು ಮಾತನಾಡ್ತಾರೆ. ಆ ಒಂದು ಬೆಳಗ್ಗೆ ಕೌನ್ಸಿಲ್ ಯೋಜನೆ ಬಗ್ಗೆ ಯಾವ ರೀತಿ ಅರ್ಥ ಮಾಡಿದ್ದಾರೆ, ಏನ್ ನೋವು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನಾವು ಬಂದಿರ್ತಕ್ಕಂಥ ರೈತ ಮಹಿಳೆಯರು ಮಾತನಾಡ್ತಾರೆ.